ನಮಸ್ಕಾರ ಎಲ್ಲರಿಗೂ ದ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನಲ್ ಮೇಲೆ ಸ್ವಾಗತ. ನಿಫ್ಟಿ ಬ್ಯಾಂಕ್ ನಿಫ್ಟಿ ಡೈಲಿ ಅನಾಲಿಸಿಸ್ ವಿಡಿಯೋ 28 ಮಾರ್ಚ್ ಸಲುವಾಗಿ. ಸೊ ಅದಕ್ಕೆ ಮೊದಲು ನಾವು ನಿನ್ನೆ ಏನು ಡಿಸ್ಕಸ್ ಮಾಡಿದ್ವಿ, ಮಾರ್ಕೆಟ್ ಇವತ್ತು ಏನು ಬಿಹೇವ್ ಮಾಡಿದೆ, ನಾಳೆ ನಾನು ಏನು ಮಾಡ್ತೀನಿ ಮೂರು ಡಿಸ್ಕಸ್ ಮಾಡೋಣ ಅಂತ. ನಿನ್ನೆ ನಿಫ್ಟಿ ಒಳಗೆ ಲೆವೆಲ್ಸ್ ಕೊಟ್ಟಿದ್ದೆ. ಇಲ್ಲಿ ಒಂದು ಬೈಯಿಂಗ್ ಲೆವೆಲ್ ಇತ್ತು ಕೆಳಗೆ, ಮತ್ತು ಇದು ಫ್ಲಾಟ್ ಓಪನಿಂಗ್ ಆದರೆ ಈ ಲೆವೆಲ್ ಕೊಟ್ಟಿದ್ದೆ. ಬಟ್ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿದೆ. ಗ್ಯಾಪ್ ಅಪ್ ಆದರೆ ಸೆಲ್ಲಿಂಗ್ ಲೆವೆಲ್ 1, 2 ಇದ್ದು. ಸೊ ಗ್ಯಾಪ್ ಅಪ್ ಜಾಸ್ತಿ ಇತ್ತು ಅಂದ್ರೆ ಸೆಕೆಂಡ್ ಲೆವೆಲ್ ಯೂಸ್ ಮಾಡಿರಿ ಅಂತ ಹೇಳಿದೆ. ಸೊ ಎಕ್ಸಾಕ್ಟ್ಲಿ ಅದೇ ಲೆವೆಲಿಗೆ ಟ್ಯಾಪ್ ಮಾಡಿ ಮಾರ್ಕೆಟ್ ಬಿದ್ದದ. ಸೊ ಇಲ್ಲಿ ಇನ್ ಕೇಸ್ ಯಾರು ಎಂಟ್ರಿ ತೊಗೊಂಡಿದ್ರು ಒಂದು ಸ್ಟಾಪ್ ಲಾಸ್ ಆಗಿರ್ಬೋದು. ಬಟ್ ಇಲ್ಲಿ ಸೆಕೆಂಡ್ ಎಂಟ್ರಿದಾಗ ಏನಫ್ ಪ್ರಾಫಿಟ್ ಸಿಕ್ಕದ. ಬ್ಯಾಂಕ್ ನಿಫ್ಟಿ ಒಳಗೆ ಇಲ್ಲಿ ಒಂದು ಸೆಲ್ಲಿಂಗ್ ಇತ್ತು, ನಮ್ಮದು ಸೆಲ್ಲಿಂಗ್ ಝೋನ್ ಇತ್ತು. ಬಟ್ ಇಲ್ಲಿ ಯಾವುದೇ ಎಂಟ್ರಿ ಕೊಟ್ಟಿಲ್ಲ. ಎಂಟ್ರಿ ಟ್ರಿಗರ್ ಆಗಿದೆ ಇಲ್ಲಿ ಯಾರು ಎಂಟ್ರಿ ತೊಗೊಂಡಿರ್ತಾರೆ ಇದು ಪೂರಾ ಹಿಂಗೆ ಟ್ರ್ಯಾಪ್ ಮಾಡ್ಯದ. ಟ್ರ್ಯಾಪ್ ಮಾಡಿ ಎಂಟ್ರಿ ಕ್ಲೋಸ್ ಕ್ಯಾಂಡಲ್ ಆಗಿದೆ. ಇಲ್ಲಿ ಯಾರು ಎಂಟ್ರಿ ತೊಗೊಂಡಿರ್ತಾರೆ ಅವ್ರಿಗೊಂದು ಚಲೋ ಪ್ರಾಫಿಟ್ ಸಿಕ್ಕಿರ್ತದೆ. ಬೈಯಿಂಗ್ ಮ್ಯಾಗಿಂದ ಬಂತಂದ್ರೆ ಈ ಝೋನ್ದಾಗ ಬೈಯಿಂಗ್ ಮಾಡಂದಿದೆ. ಬಟ್ ಈ ಝೋನಿಗೆ ಬಂದಿಲ್ಲ ಮಾರ್ಕೆಟ್, ಇದ್ರ ಮ್ಯಾಗಿಂದೇ ಹೋಗ್ಯದ. ಇಲ್ಲೊಂದು ಟ್ರೆಂಡ್ ಲೈನಿಗೆ ಇಲ್ಲಿ ರೆಸ್ಪೆಕ್ಟ್ ಮಾಡತ್ತದ. ಇದು ನಿಫ್ಟಿ ಬ್ಯಾಂಕ್ ನಿಫ್ಟಿದು ಆಯಿತು. ಈಗ ನಾಳೆ ಏನು ಮಾಡ್ತೀನಿ ಸ್ವಲ್ಪ ಇಂಪಾರ್ಟೆಂಟ್ ಅದು ನೋಡಿರಿ. ಇದು 31 ಮಾರ್ಚ್ 2023 ಚಾರ್ಟ್ ಐತಿ. ಇಲ್ಲಿ ನೋಡಿರಿ ಏನಾಗ್ಯದ. ಇಲ್ಲಿ ಒಂದು ಅಪ್ ಸೈಡ್ ಮೊಮೆಂಟಮ್, ಡೌನ್ ಸೈಡ್ ಮೊಮೆಂಟಮ್. ಪ್ರತಿಯೊಂದು ಕ್ಯಾಂಡಲ್ ಆಲ್ಟರ್ನೇಟ್ ಐತಿ ನೋಡಿರಿ. ಆಲ್ಮೋಸ್ಟ್ ಗ್ರೀನ್ ಕ್ಯಾಂಡಲ್, ರೆಡ್ ಕ್ಯಾಂಡಲ್ಸ್, ಗ್ರೀನ್ ಕ್ಯಾಂಡಲ್ಸ್, ಇದು ರೆಡ್ ಕ್ಯಾಂಡಲ್ಸ್. ಅಂದರೆ ರೆಡನ್ನು ಬ್ಲೂ ಮಾಡ್ಕೊಂಡಿನಿ ನನ್ನ ಕಸ್ಟಮ್ ಸಲುವಾಗಿ. ಇದು ಪ್ರತಿಯೊಂದು ಇದೇ ಝೋನ್ದಾಗದ. ಇದು ಯಾಕೆ ಹಾಕದ ಹಂಗಂದ್ರೆ ನಾ ಆಲ್ರೆಡಿ ಮೊನ್ನೆ ವೀಡಿಯೋದಾಗ ಎಕ್ಸ್ಪ್ಲೇನ್ ಮಾಡೀನಿ, ಇವತ್ತು ಮತ್ತೊಮ್ಮೆ ಹೇಳ್ತೀನಿ. ಸೊ ಇದು ನಮ್ಮದು ಫೈನಾನ್ಷಿಯಲ್ ಇಯರ್ ಇರೋದು ಏಪ್ರಿಲ್ ಟು ಏಪ್ರಿಲ್ ಇರ್ತದೆ. ಅಂದರೆ ಏಪ್ರಿಲ್ 1 ಮಾರ್ಚ್ 31 ತನಕ. ಸೊ ಈಗ ನಾಳೆ ನಾಡ್ದು ಫ್ರೈಡೇ ಸ್ಯಾಟರ್ಡೆ ಸಂಡೇ 3 ದಿನ ಹಾಲಿಡೇ ಅದ. ಸೊ ಹಾಗಾಗಿ ಈ ಫೈನಾನ್ಷಿಯಲ್ ಇಯರ್ದು ಲಾಸ್ಟ್ ಟ್ರೇಡಿಂಗ್ ಡೇ ನಾಳೆ ಅದ. ಸೊ ನಾಳೆ ಇದ್ದ ಸಲುವಾಗಿ ಸೊ ಯಾವುದೇ ಇನ್ಕಮ್ ಟ್ಯಾಕ್ಸ್ ಅದು ಫೈಲ್ ಮಾಡೋರು ದೊಡ್ಡ ದೊಡ್ಡ ಟ್ರೇಡರ್ಸ್ ಏನು ಮಾಡ್ತಾರೆ, ಅವ್ರು ಲಾಸ್ ಎಲ್ಲ ಬುಕ್ ಮಾಡ್ಕೋತಾರೆ. ಯಾಕಂದ್ರೆ ಅವರಿಗೆ ಟ್ಯಾಕ್ಸ್ ಒಳಗೆ ಕನ್ಸೆಷನ್ ಸಿಗಬೇಕಂತೇಳಿ. ಸೊ ಈಗ ಅವರಿಗೆ ಇಲ್ಲಿ ಯಾವ ಪೊಸಿಷನ್ದಾಗ ಲಾಸ್ ಇರ್ತದೆ ಲಾಸ್ ಬುಕ್ ಮಾಡಿ ಇಮಿಡಿಯೇಟ್ ನೆಕ್ಸ್ಟ್ ಎಕ್ಸ್ಪೈರಿದು ಅದೇ ಪೊಸಿಷನ್ ಆ್ಯಡ್ ಮಾಡ್ಕೋತಾರೆ. ಅಂದ್ರೆ ಈ ಎಕ್ಸ್ಪೈರಿದು ಸೆಲ್ ಮಾಡಿಕೊಂಡು ಲಾಸ್ ಇದ್ರೂ ಅದನ್ನು ನೆಕ್ಸ್ಟ್ ಎಕ್ಸ್ಪೈರಿದು ಬೈ ಮಾಡ್ಕೋತಾರೆ. ಸೊ ಹಾಗಾಗಿ ಏನಕ್ಕೆ ನಾಳೆ ಕಂಪ್ಲೀಟ್ ಇದೇ ಥರ ಮೊಮೆಂಟಮ್ ಇರೋ ಚಾನ್ಸಸ್ ಐತಿ. ಸೊ ನಾನು ಹಿಸ್ಟ್ರಿ ಹೆಂಗಾಗಿದೆ ಅದ್ರ ಬೇಸ್ ಮೇಲೆ ನಾನು ಜಡ್ಜ್ ಮಾಡತ್ತೀನಿ. ಸೊ ನಮಗೆ ಫ್ಯೂಚರ್ ನೋಡೋಕ್ಕಾಗಲ್ಲ, ನಾವು ಹಿಸ್ಟ್ರಿ ಮೇಲೆ ಜಡ್ಜ್ ಮಾಡಬೇಕಾಗ್ತದೆ. ಸೊ ಹಾಗಾಗಿ ನಾಳೆ ನಾನು ಒಂದಿನ ಟ್ರೇಡ್ ಮಾಡಲ್ಲ. ಯಾವುದೇ ರೀಸನ್ಗೂ ನಾನು ಮಾರ್ಕೆಟ್ ನೋಡ್ತೀನಿ. ಭಾಳ ಸ್ಟಾಕ್ಸ್ ಏನಾದರೂ ಅಪಾರ್ಚುನಿಟಿ ಸಿಕ್ತಂದ್ರೆ ಟ್ರೈ ಮಾಡ್ತೀನಿ. ಬಟ್ ಬ್ಯಾಂಕ್ ನಿಫ್ಟಿ ನಾನು ನಾಳೆ ಟ್ರೇಡ್ ಮಾಡಲ್ಲ. ಯಾವುದೇ ರೀಸನ್ಗೂ ಒಂದಿನ ಬ್ರೇಕ್ ತೊಗೊಂಡ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಸೊ ಯಾರೇ ಟ್ರೇಡ್ ಮಾಡೋಕ್ಕೆ ಇಂಟ್ರೆಸ್ಟೆಡೇ ಇದ್ರೆ ಲೆವೆಲ್ಸ್ ಯಾವ್ಯಾವುದೋ ಲೆವೆಲ್ಸ್ ಹೇಳಿರ್ತೀನಿ. ಇಲ್ಲೊಂದು ಫಸ್ಟ್ ನಿಫ್ಟಿ ಒಳಗೆ ಹೇಳ್ತೀನಿ. ನಿಫ್ಟಿ ಒಳಗೆ ನಮಗೀಗ ಒಂದು ನಿಫ್ಟಿ ಒಳಗೆ ಏನಾದರೂ ಸ್ವಲ್ಪ ಮೈನರ್ ಗ್ಯಾಪ್ ಅಪ್ ಅಥವಾ ಸೊ ಫ್ಲ್ಯಾಟಾಗಿ ಮ್ಯಾಲೆ ಓಪನಿಂಗ್ ಆಗಿ ಏನಾರು ಬಂತಂದ್ರೆ ಸೆಲ್ಲಿಂಗಿಗೆ ಇಲ್ಲೊಂದು ಲೆವೆಲ್ ಅದ, ಬೈಯಿಂಗಿಗೆ ಇಲ್ಲೊಂದು ಲೆವೆಲ್ ಅದ. ಸೊ ಇದ್ರ ಕೆಳಗೆ ಏನಾರ ಮಾರ್ಕೆಟ್ ಬಂತಂದ್ರೆ ಸೊ ಈ ಲೆವೆಲ್ ಅದ. ಇನ್ ಕೇಸ್ ಗ್ಯಾಪ್ ಡೌನ್ ಆಯಿತು ಅಂದ್ರೆ ಬೈಯಿಂಗಿಗೆ ಈ ಲೆವೆಲ್ ಅದ. ಬಟ್ ಇಷ್ಟು ಮೊಮೆಂಟಮ್ ಆಗುತ್ತೆ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಬಟ್ ಸ್ಟಿಲ್ ಲೆವೆಲ್ಸ್ ಎಕ್ಸ್ಪ್ಲೇನ್ ಮಾಡತ್ತೀನಿ. ಸೊ ಸೆಲ್ಲಿಂಗ್ ಏನಾರ ಜಾಸ್ತಿ ಮಾರ್ಕೆಟ್ ಮ್ಯಾಲೆ ಓಪನ್ ಆಯಿತು ಅಂದ್ರೆ ಸೆಲ್ಲಿಂಗಿಗೆ ಇಲ್ಲೊಂದು ಲೆವೆಲ್ ಅದ ನಿಫ್ಟಿ ಒಳಗೆ. ಬ್ಯಾಂಕ್ ನಿಫ್ಟಿ ಒಳಗೆ ಇಲ್ಲೊಂದು ಸೆಲ್ಲಿಂಗ್ ಲೆವೆಲ್ ಅದ, ನಮಗೆ ಇಲ್ಲೊಂದು ಲೆವೆಲ್ ಅದ, ಇಲ್ಲೊಂದು ಲೆವೆಲ್ ಅದ. ಸೊ ನಮಗೆ 2 ಲೆವೆಲ್ಸ್ ಅದಾವು. ಇಲ್ಲೊಂದು ಲೆವೆಲ್ ಅದ, ಇಲ್ಲೊಂದು ಲೆವೆಲ್ ಅದ. ಬೈಯಿಂಗ್ ಮಾಡೋಕೆ ಇದೊಂದು ಹೊಸ ಲೆವೆಲ್ ಹಾಕದ, ಅದ್ರ ಮೇಲೆ ಅದ್ರ ಕೆಳಗೆ ಇಲ್ಲೊಂದು ಲೆವೆಲ್ ಅದ. ಸೊ ಮಾರ್ಕೆಟ್ ಮೋಸ್ಟ್ ಪ್ರಾಬಬ್ಲಿ ಈ ರೇಂಜ್ ಒಳಗೆ ಇರ್ತದೆ. ಬಟ್ ಸ್ಟಿಲ್ ಟ್ರೇಡ್ ಮಾಡಲೇಬೇಕಂದ್ರೆ ಈ ಲೆವೆಲ್ಸ್ ಯೂಸ್ ಮಾಡೋರು ಮಾಡ್ಬೋದು. ನಾನಂತೂ ಮಾಡಲ್ಲ, ನನ್ನ ಪರ್ಸನಲ್ ಒಪಿನಿಯನ್. ನಾಳೆ ಒಂದಿನ ಹಾಲಿಡೇ, ನಾನು ಮಾರ್ಕೆಟ್ ಜಸ್ಟ್ ವಾಚ್ ಮಾಡ್ತೀನಿ ಏನೇನು ಹಾಕದ. ಮತ್ತು 3 ದಿನ ಅದ, ಏನೇನು ಹೊಸ ಪಾಯಿಂಟ್ಸ್ ಕಲಿಯಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಇನ್ನೊಂದು ಮಂಡೇಯಿಂದ ಅಂದರೆ ಏಪ್ರಿಲ್ 1 ಈ ಅನಾಲಿಸಿಸ್ ವಿಡಿಯೋಸ್ದಾಗ ಸ್ಟಾಕ್ಸ್ದು ಕೆಲವೊಂದು ನ್ಯೂಸ್ ಏನಾರು ಬಂದಿತ್ತು ಅಂದರೆ ಅದನ್ನು ಕವರ್ ಮಾಡೋಕ್ಕೆ ನಾನು ಟ್ರೈ ಮಾಡತ್ತೀನಿ. ಅದನ್ನು ಪ್ಲ್ಯಾನ್ ಮಾಡತ್ತೀನಿ. ಅದು ನನಗೆ ಟೈಮ್ ಪರ್ಮಿಟ್ ಆಗ್ತದಂತ ಅಂದ್ಕೊಂಡಿನಿ. ಸೊ ಅದು ಒಂದು ಐತಿ. ಸೊ ಇದಿಷ್ಟು ನೋಡ್ಕೊಂಡು ಮಾಡಿರಿ. ನಾಳೆ ಓವರ್ ಟ್ರೇಡ್ ಮಾಡಬೇಡ್ರಿ, ಯಾಕಂದರೆ ಮೊಮೆಂಟಮ್ ಆದಂಗೆ ಕಾಣಿಸ್ತದೆ. ಇನ್ ಕೇಸ್ ನಾಳೆ ಏನಾಗ್ಬೋದು ಹಬ್ಬ ಓಕೆ ನಾವು ನಾಳೆ ಟ್ರೇಡ್ ಮಾಡಲಿಲ್ಲ, ಒಂದಿನ ಏನೋ 1000 ಮೊಮೆಂಟಮ್ ಆಯ್ತು ಅಂದ್ರೂ ಪ್ರಾಬ್ಲಮ್ ಇಲ್ಲ. ಮಾರ್ಕೆಟ್ ಎಲ್ಲಿ ಹೋಗಲ್ಲ, ಮಾರ್ಕೆಟ್ ಇಲ್ಲೇ ಇರುತ್ತೆ. ಈ ಸಲ ಮಿಸ್ ಆದರೂ ನೆಕ್ಸ್ಟ್ ಟೈಮ್ ನಾವು ಮಾಡ್ಬೋದು, ಮತ್ತೊಮ್ಮೆ ಸಿಗ್ತದೆ. ಬಟ್ ಮೆಜಾರಿಟಿ ಟೈಮ್ಸ್ ಮಾರ್ಕೆಟ್ ಇದೇ ಥರ ಕನ್ಸಲ್ಟೇಷನ್ ಆಗಿರುತ್ತೆ. ಸೊ ಆ ಬೇಸ್ ಮೇಲೆ ನಾನು ಹೇಳತ್ತೀನಿ. ನಾಳೆ ಇನ್ ಕೇಸ್ ಮೊಮೆಂಟಮ್ ಆದರೂ ನನಗೇನು ಬೇಜಾರಾಗಲ್ಲ, ಮಿಸ್ ಆದ್ರೆ ಆಗಲಿ. ಸೊ ಇದು ವಿಡಿಯೋ ಎಂಡ್ ಮಾಡ್ತೀನಿ. ಸೊ ವಿಡಿಯೋ ಲೈಕ್ ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಚಾನಲ್ ಇನ್ಸ್ಟಾದಾಗ ಫಾಲೋ ಮಾಡಿರಿ, ಟೆಲಿಗ್ರಾಮ್ದಾಗ ನನಗೆ ಜಾಯ್ನ್ ಆಗಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಡಿಮೆಟ್ ಅಕೌಂಟ್ ಇಲ್ಲ, ಡಿಸ್ಕ್ರಿಪ್ಷನ್ದಾಗ ಡಿಮೆಟ್ ಅಕೌಂಟ್ ಲಿಂಕ್ ಅದ, ಓಪನ್ ಮಾಡಿರಿ. ಓಪನ್ ಮಾಡಿ ಮೆಸೇಜ್ ಮಾಡಿರಿ, ಟ್ರಾಪ್ ಟ್ರೇಡಿಂಗ್ ಫ್ರೀದಾಗ ಹೇಳ್ಕೊಡ್ತೀನಿ. ಮತ್ತು ಓವರ್ ಟ್ರೇಡ್ ಮಾಡಬೇಡ್ರಿ. ನಾಳೆ ವಿಡಿಯೋ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.